ಹಲೋ ಫುಡೀಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಿಮಗೆ ಸಿಂಪಲ್ಲಾಗಿ ಪೆಪ್ಪರ್ ಚಿಕನ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇದಂತೂ ಡಯಟ್ ಮಾಡೋರಿಗೆ ತುಂಬಾ ಹೆಲ್ಪ್ಫುಲ್ಲು ಮತ್ತು ವೆಯ್ಟ್ ಲಾಸ್ ಮಾಡೋರಿಗೂ ಕೂಡ. ಮೊದಲಿಗೆ ನಾನಿಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆನ ಸ್ವಲ್ಪ ಕರಗಿದ ಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಈರುಳ್ಳಿ ಅಂದಾಗ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಇಲ್ಲಿ ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅದರಿಂದ ಇಲ್ಲಿ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊತಾ ಇದ್ದೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅಂತಿಲ್ಲ. ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡೂ ಕಟ್ ಮಾಡಿ ಸಣ್ಣದಾಗಿ ಹಾಕಿದ್ರೆ ಇನ್ನೂ ತುಂಬಾ ಟೇಸ್ಟ್ ಇರುತ್ತೆ. ಅದಿಲ್ಲದೆ ಇರೋ ಕಾರಣ ನಾನು ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಾಕಿದ ಮೇಲೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು ದಪ್ಪ ಆ್ಯಪಲ್ ಟೊಮೊಟೊ ಆದರೂ ಓಕೆ, ಹುಳಿ ಟೊಮೊಟೊ ಇದ್ದರೆ ಅದು ಓಕೆ. ಅದನ್ನು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಂಡು ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ಪೇಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಚಿಕನಿಗೆ ಬಿಟ್ಟು ನಾನು ಉಪ್ಪು ಬರೀ ಮಸಾಲೆಗೆ ಮಾತ್ರ ಹಾಕಿದ್ದೀನಿ, ಮತ್ತು ಚಿಕನಿಗೆ ಆಮೇಲೆ ಹಾಕೋಬೇಕಾಗುತ್ತೆ. ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿದ್ದಾದಮೇಲೆ ನಾವು ಇದಕ್ಕೆ ನೋಡ್ತಾ ಇರ್ಬೋದು ಈಗ ಯಾವ ಥರ ಆಗಿದೆ ಅಂತ. ಇದು ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಕೊಂಡು ಮಸಾಲೆ ಎಲ್ಲ ಹೊಂದ್ಕೊಂಡಾದ್ಮೇಲೆ ಇಲ್ಲಿ ತೊಳೆದು ಇಟ್ಕೊಂಡಿರುವಂತಹ ಚಿಕನ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಬೋನ್ಲೆಸ್ ಆದರೂ ಹಾಕೊಬೋದು ನೀವು, ಇಲ್ಲಿ ಮೂಳೆ ಪೀಸ್ ಆದರೂ ಹಾಕೊಬೋದು. ಇಲ್ಲಿ ನನಗೆ ಮೂಳೆ ಪೀಸ್ ಅಂದ್ರೆ ಇಷ್ಟ ಆಗಿರೋದ್ರಿಂದ ಮೂಳೆ ಪೀಸು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ. ಈ ಟೈಮಲ್ಲಿ ನಿಮಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಅಂದರೆ ಚಿಕನ್ ಪೀಸಿಗೆ ಹಾಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪನೇ ಆಗಲೇ ನಾನು ಸ್ವಲ್ಪ ಹಾಕಿರೋದ್ರಿಂದ ಈಗ ಸ್ವಲ್ಪನೇ ಚಿಕನ್ಗೆ ಆಗೋವಷ್ಟು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಯಾಪ್ ಮುಚ್ಚಿ ಬಿಟ್ಬಿಡೋಣ. ಇಲ್ಲಿ ನೀರು ಹಾಕೋ ಅಗತ್ಯ ಇರಲ್ಲ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕ್ಯಾಪ್ ಮುಚ್ಚಿಬಿಡಿ. ಹಾಕ್ಬಿಟ್ಟು ಒಂದು 5 to 10 ಮಿನಿಟ್ಸು ಲೋ ಫ್ಲೇಮಲ್ಲೇ ಬಿಟ್ಬಿಡೋಣ. ಈಗ ನೋಡ್ಬೋದು ನೀರು ನಾನು ಒಂದು ಸ್ವಲ್ಪನೂ ಹಾಕಿಲ್ಲ, ಎಷ್ಟು ನೀರು ಬಿಟ್ಕೊಂಡಿದೆ ಅಲ್ವಾ. ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ನೋಡ್ತಾ ಇರ್ಬೋದು. ಮತ್ತು ನಾನು ಕ್ಯಾಪ್ ಮುಚ್ಚಿ ಮತ್ತೆ ಡ್ರೈ ಮಾಡ್ತಾಯಿದ್ದೀನಿ. ಮತ್ತು ನಮಗೆ ನೀರೆಲ್ಲ ಹಿಂಗಬೇಕು ಅಂದರೆ ಕ್ಯಾಪ್ ಮುಚ್ಚಿದ್ರೆ ನೀರು ಹಿಂಗಲ್ಲ. ಆದ್ದರಿಂದ ಕ್ಯಾಪ್ ಫುಲ್ ತೆಗೆದುಬಿಟ್ಟು ಸ್ವಲ್ಪ ಉರಿ ಜಾಸ್ತಿ ಇಟ್ಕೊಂಡು ಬಿಟ್ಬಿಡಿ. ನೀರೆಲ್ಲ ಹಿಂಗೋಗುತ್ತೆ, ಆವಾಗ ಡ್ರೈ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಫುಲ್ಲು ರೆಡಿಯಾಗಿದೆ ಇದು. ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಡಯಟ್ ಮಾಡೋರಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋರಿಗೆ ಚಿಕನ್ ತುಂಬಾ ಬೇಕಾಗುತ್ತೆ. ಯಾವ ಥರ ಮಾಡ್ಕೊಳ್ಳೋದು, ಡೈಲಿ ಏನೇನು ಬೇಕು ಅಂತ ಗೊತ್ತಾಗಲ್ಲ. ಅದರಿಂದ ಇದು ಒಂದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈಗ ನೋಡಿದ್ರಲ್ಲ, ಲಾಸ್ಟಲ್ಲಿ ನಾನು ಸ್ವಲ್ಪ ನಿಂಬೆ ರಸ ಬೇಕು ಅಂದರೆ ಹಾಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡಿ. ಲಾಸ್ಟಿಗೆ ನಿಂಬೆ ರಸ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಮೇಲೆ ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿದೆ. ನಾನು ಕೂಡ ಟ್ರೈ ಮಾಡ್ತಾಯಿದ್ದೀನಿ. ಬನ್ನಿ ಯಾವ ರೀತಿ ಇದೆ ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನನ್ನ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಕಮೆಂಟು ಶೇರ್ ಮಾಡಿ. ಮತ್ತೊಂದು ರೆಸಿಪಿ ಜೊತೆ ನಾನು ಬರ್ತಾ ಇರ್ತೀನಿ. ಹಾಗೆ ಬ್ಯಾಚುಲರ್ಸ್ ಲೈಫ್ಗಂತೂ ತುಂಬಾ ಬೇಕಾಗುತ್ತೆ ಈ ಥರ ರೆಸಿಪೀಸ್ಗಳು, ಅಂಥವೇ ನಾನು ತೊಗೊಬರ್ತೀನಿ. ಇದೂ ನಾನು ಫಸ್ಟ್ ಟೈಮ್ ಮಾಡಿದ್ದು. ಪೆಪ್ಪರ್ ಫ್ರೈ ಅಂದರೆ ಬೇರೆ ಥರ ಎಲ್ಲ ಮಾಡ್ತಾಯಿದ್ದೆ, ಬೇರೆ ಮಸಾಲೆ ಎಲ್ಲ ಹಾಕಿ. ಇದು ಓನ್ಲಿ ಪೆಪ್ಪರ್ ಮಾತ್ರ ಹಾಕಿ ಮಾಡಿದ್ದು, ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿಲ್ಲ. ಇದಂತೂ ಬ್ಯಾಚುಲರ್ಸ್ ಮಾಡ್ಕೊಂಡು ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.